ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೆಂದು ವಿವರಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ನನಗ್ಯಾದ ಸಂತ ಮನೆಯವರವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Santa
ದೇವರೇ, ಕಥೋಲಿಕ ವಿಶ್ವಾಸವನ್ನು ಕಾದಿರಿಸಲು, ಸಮಸ್ತವನ್ನು ಕ್ರಿಸ್ತರಲ್ಲಿ ಪುನಃ ಸ್ಥಾಪಿಸಲು, ವಿಶ್ವಗುರು ಹತ್ತನೇ ಸಂತ ಪಾಯಸವರಿಗೆ ಸ್ವರ್ಗೀಯ ಜ್ಞಾನವನ್ನು, ಪ್ರೇಷಿತ ಧೈರ್ಯವನ್ನು ದಯಪಾಲಿಸಿದಿರಿ. ಅವರ ಆದರ್ಶವನ್ನು, ಬೋಧನೆಯನ್ನು ನಾವು ಅನುಸರಿಸುತ್ತಾ ನಿತ್ಯ ಸಂಭಾವನೆಯನ್ನು ಪಡೆಯುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಒಣ ಎಲುಬುಗಳೇ, ಸರ್ವೇಶ್ವರನ ವಾಣಿಯನ್ನು ಕೇಳಿ. ನನ್ನ ಜನರೇ, ನಿಮ್ಮ ಗೋರಿಗಳಿಂದ ಎಬ್ಬಿಸುವುದು. ಪ್ರವಾದಿ ಎಸೇಕಿಯೇಲನ ಗ್ರಂಥದಿಂದ ಇಂದಿನ ವಾಚನ. ನಾನು ಸರ್ವೇಶ್ವರನ ಹಸ್ತಸ್ಪರ್ಶದಿಂದ ಪರವಶನಾಗಿದ್ದೇನೆ. ಆಗ ಅವರು ತಮ್ಮ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ಕಣಿವೆಯಲ್ಲಿ ಇರಿಸಿದರು. ನಾನು ಎಲುಬುಗಳ ಮಧ್ಯೆ ಆ ಕಣಿವೆಯನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ಕಣಿವೆಯ ಮೇಲೆಲ್ಲ ಬಹಳವಾಗಿ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಸರ್ವೇಶ್ವರ ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೇ ಎಂದು ಕೇಳಿದನು. ನಾನು, ಸರ್ವೇಶ್ವರರಾದ ದೇವರೇ, ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಅವರು ನನಗೆ ಹೀಗೆ ಅಪ್ಪಣೆ ಮಾಡಿದರು: ನೀನು ಆ ಎಲುಬುಗಳಿಗೆ ಪ್ರವಾದಿಸಿ ಅವಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣ ಎಲುಬುಗಳೇ, ಸರ್ವೇಶ್ವರನ ವಾಣಿಯನ್ನು ಕೇಳಿ. ಸರ್ವೇಶ್ವರನಾದ ದೇವರು ನಿಮಗೆ ಹೀಗೆ ಹೇಳುತ್ತಾರೆ: ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಈ ದೈವೋಕ್ತಿಯನ್ನು ನುಡಿದೆ. ನಾನು ಮಾತಾಡುತ್ತಿರುವಾಗ ಒಂದು ಶಬ್ದ ಕೇಳಿಸಿತು. ಇಗೋ, ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡುತ್ತಿರಲು ಏನಾಶ್ಚರ್ಯ! ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲು ಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಸರ್ವೇಶ್ವರ ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ: ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂದು ಅಪ್ಪಣೆ ಕೊಟ್ಟರು. ನಾನು ಅವರ ಅಪ್ಪಣೆಯಂತೆ ನುಡಿದೆ. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಅವು ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಸರ್ವೇಶ್ವರ ನನಗೆ ಹೀಗೆ ಹೇಳಿದರು: ನರಪುತ್ರನೇ, ಈ ಎಲುಬುಗಳೇ ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ,
ಆ ವಂಶೀಯರು. ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ಬುಡನಾಶವಾದೆವು ಎಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊದಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಸರ್ವೇಶ್ವರನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಸರ್ವೇಶ್ವರನ ಸಂಕಲ್ಪ. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಸ್ತುತಿಸಲಿ ಆತನನ್ನು ವಿಮುಕ್ತಿ ಪಡೆದವರೆಲ್ಲರೂ, ಶತ್ರುಗಳಿಂದ ಬಿಡುಗಡೆ ಹೊಂದಿದವರೆಲ್ಲರೂ. ಅಂತೆಯೇ ವಂದಿಸಲಿ ಬಂದವರು ಚತುರ್ದಿಕ್ಕುಗಳಿಂದ, ಒಂದಾಗಿ ಕೂಡಿಸಲ್ಪಟ್ಟವರೆಲ್ಲರೂ ನಾನಾ ದೇಶಗಳಿಂದ. ಶ್ಲೋಕ. ಅಲೆದರು ಮರಳುಗಾಡಿನಲ್ಲಿ ದಾರಿ ಕಾಣದೆ, ಬಳಲಿದರು ಜನರಿರುವ ಊರು ಸಿಗದೆ, ನರಳಿದರು ಹಸಿವೆ ಬಾಯಾರಿಕೆಯಿಂದ, ಸೊರಗಿದರು ಮನೋಯಾತನೆಯಿಂದ. ಶ್ಲೋಕ. ಸಂಕಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತನು ಅವರಿಗೆ. ಸರಿಯಾದ ದಾರಿಯಲ್ಲಿ ನಡೆಸಿದನವರನ್ನು, ಸೇರ ಮಾಡಿದನು ಜನ ವಾಸಿಸುವ ಊರನ್ನು. ಶ್ಲೋಕ. ಹೊಗಳಲಿ ಪ್ರಭುವಿನ ಚಲ ಪ್ರೀತಿಯನ್ನು, ಜನರಿಗೆ ಆತನೆಸಗಿದ ಅತಿಶಯಗಳನ್ನು. ಬಾಯಾರಿದವರ ಆಶೆಯನ್ನಾತ ಪೂರೈಸಿದನು, ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿದನು. ಶ್ಲೋಕ. ಘೋಷಣೆ. ಆತನ ಕರೆಗೆ ಕಿವಿಗೊಟ್ಟರಿಗಿಂತೋ ಒಳಿದು ನೀವಿಂದೆ, ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಅಲ್ಲೆಲೂಯ.
ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಸದ್ದುಕಾಯರನ್ನು ಸತ್ಯತ್ತದಂತೆ ಮಾಡಿದರು ಎಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿತು. ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು. ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಎರಡು ಆಜ್ಞೆಗಳೇ ಆಧಾರ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ದ್ವಿತೀಯ ಜಾನ್ ಪಾಲರು 2001ರಲ್ಲಿ ಲೂಯಿಸಿ ಮತ್ತು ಮರಿಯ ಚತುರ್ಥಿ ಎಂಬ ದಂಪತಿಯನ್ನು ಪುನೀತ ದಂಪತಿ ಎಂದು ಸಾರಿದರು. ಇವರಿಗೆ 4 ಮಕ್ಕಳಿದ್ದರು. ಆ 4 ಮಕ್ಕಳಲ್ಲಿ 2 ಗುರುಗಳಾದರು. ಇವರ ಕುಟುಂಬ ಒಂದು ಆದರ್ಶ ಕುಟುಂಬವಾಗಿತ್ತು. ಈ ಕುಟುಂಬದಲ್ಲಿ ಪ್ರಾರ್ಥನೆ ಇತ್ತು ಹಾಗೂ ವಿಶ್ವಾಸವಿತ್ತು. ಈ ಕುಟುಂಬವನ್ನ ಪುನೀತ ದಂಪತಿ ಎಂದು ಸಾರುವುದಕ್ಕೆ ಕಾರಣವೇನೆಂದರೆ, ಸಂತರಾಗಲು ಕೇವಲ ಕನ್ಯಾಸ್ತ್ರೀಯರಿಗಾಗಲಿ, ಸನ್ಯಾಸಿಗಳಿಗಾಗಲಿ, ಗುರುಗಳಿಗಾಗಲಿ ಮೀಸಲಾದದ್ದಲ್ಲ. ಸಂತರು ಆಗಬೇಕಾದರೆ ವಿವಾಹ ಜೀವನವನ್ನು ಪಡೆದಿರುವಂತಹ, ಕುಟುಂಬ ಜೀವನವನ್ನು ಜೀವಿಸುವಂಥ ಎಲ್ಲರೂ ಕೂಡ ಸಂತರಾಗಬಹುದೆಂಬ ಒಂದು ಉದ್ದೇಶದಿಂದ ಈ ಒಂದು ದಂಪತಿಯನ್ನು ಪುನೀತ ದಂಪತಿ ಎಂದು ಸಾರಿದರು. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮೆಲ್ಲ ಕುಟುಂಬಗಳು ಪುನೀತರಾಗಬೇಕಾದರೆ, ಆ ಒಂದು ವಿಶ್ವಾಸದಲ್ಲಿ ಬೆಳೆಯಬೇಕಾದರೆ, ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬಗಳೆಂದು ಆಗಬೇಕಾದರೆ, ನಮ್ಮ ಕುಟುಂಬಗಳಲ್ಲಿ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆ ನಾವು ಜೀವಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಮ್ಮ ಕುಟುಂಬಗಳು ಒಂದು ಪವಿತ್ರ ಕುಟುಂಬವಾಗಿ ಮಾರ್ಪಡಲು ಸಾಧ್ಯ. ಇಲ್ಲವಾದರೆ ನಮ್ಮ ಕುಟುಂಬಗಳನ್ನು ಮರಳುಗಾಡಿನ ಮೇಲೆ ಕಟ್ಟಿದಂತೆ ಆಗುತ್ತದೆ. ಈ ಕಾರಣದಿಂದ ಇಂದು ಸಂತ 10ನೇ ಭಕ್ತಿನಾಥರ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿರುವ ನಾವೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಈ ಧರ್ಮ ಕೇಂದ್ರದ ಸದಸ್ಯರೆಲ್ಲರೂ ಇಂದು 2ನೇ ದಿನದಲ್ಲಿ ನಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಗಮನವಿಟ್ಟು ಧ್ಯಾನಿಸಿ, ನಮ್ಮ ಕುಟುಂಬಗಳಲ್ಲಿ ಏನಾದರೂ ಕೊರತೆ ಇದ್ದರೆ ಈ ಸಂತರ ಮೂಲಕ ನಮ್ಮ ಕುಟುಂಬಗಳನ್ನು ರೂಪಿಸಿಕೊಳ್ಳಲು ಎಂದು ಪ್ರಯತ್ನ ಪಡಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಮೊದಲನೆಯ ಅಂಶ ನಮ್ಮ ಕುಟುಂಬದಲ್ಲಿ ಇರಬೇಕಾದೇನೆಂದರೆ ಅದೇ ವಿಶ್ವಾಸ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ
ವಿಶ್ವಾಸ ಧರ್ಮದ ಮೂಲ. ಮಾನವನ ಚರಿತ್ರೆಯಲ್ಲಿ ದೇವರ ಯೋಜನೆಗೆ ಮಾನವನು ಪ್ರತಿಕ್ರಿಯೆಯನ್ನ ನೀಡುತ್ತಾನೆ. ಈ ವಿಶ್ವಾಸವನ್ನು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ನಮ್ಮ ಆತ್ಮವಿಶ್ವಾಸ, ಇನ್ನೊಂದು ನಮ್ಮ ಕಣ್ಣಿಗೆ ಅಗೋಚರವಾಗಿರುವಂಥ ವಾಸ್ತವಿಕತೆಯನ್ನು ನಂಬುವುದೇ ಅಥವಾ ಅದನ್ನು ನಂಬಲು ಬೇಕಾದಂಥ ಬುದ್ಧಿಶಕ್ತಿ ನಮಗೆ ಅಗತ್ಯವಿದೆ. ಇದನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಹುದು ಅಂದರೆ, ಉದಾಹರಣೆಗೆ ಒಂದು ವೇಳೆ ನಾವೇನಾದರೂ ಕಾಯಿಲೆಗೆ ಒಳಗಾದಾಗ ನಾವೆಲ್ಲರೂ ವೈದ್ಯರನ್ನ ಭೇಟಿ ಮಾಡಲು ಹೋಗುತ್ತೇವೆ. ಅವರು ಕೊಡುವ ಔಷಧಿಯಲ್ಲಿ ಅಥವಾ ಅವರಲ್ಲಿ ನಮಗೇನಾದರೂ ನಂಬಿಕೆ ಇಲ್ಲದಿದ್ದರೆ, ಅವರು ಕೊಡುವಂಥ ಔಷಧಿಯಲ್ಲಿ ನಂಬಿಕೆ ಇಲ್ಲದಿದ್ದರೆ ಖಂಡಿತವಾಗಿ ನಾವು ಮಾಡುವ ಎಲ್ಲವೂ ವ್ಯರ್ಥವಾದ ಹಾಗೆ. ಅದೇ ರೀತಿ ದೇವರಲ್ಲೂ ಕೂಡ ನಮಗೆ ವಿಶ್ವಾಸ ಇಲ್ಲದೆ ಇದ್ದರೆ ನಾವು ಮಾಡುವ ಎಲ್ಲವೂ ವ್ಯರ್ಥವಾಗುತ್ತದೆ. ಒಂದು ವೇಳೆ ಇಂದು ನಮ್ಮ ಕುಟುಂಬವನ್ನು ನಾವು ಪ್ರಶ್ನೆ ಮಾಡಿ ನೋಡುವಾಗ ನಮ್ಮ ಕುಟುಂಬಗಳು ವಿಶ್ವಾಸದ ತಾಣಗಳಾಗಬೇಕು. ಆದರೆ ನಮ್ಮ ಕುಟುಂಬದಲ್ಲಿ ಇಂದು ಏನೆಲ್ಲ ಇದೆ? ಅನಗತ್ಯವಾದಗಳು ತುಂಬಿವೆ, ಅಗತ್ಯವಾದಗಳು ಇಂದು ಮಾಯವಾಗಿವೆ. ನಮ್ಮ ಪ್ರತಿಯೊಬ್ಬರಲ್ಲಿ ಅನೇಕ ವಾಹನಗಳಿವೆ, ಬೇಕಾದ ಬುದ್ಧಿಶಕ್ತಿ ಇದೆ. ಆದರೆ ದಿನದಿಂದ ದಿನಕ್ಕೆ ಈ ವಿಶ್ವಾಸ ಕುಸಿಯುತ್ತಾ ಕಡಿಮೆಯಾಗುತ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವೆಲ್ಲರೂ ಪ್ರಶ್ನೆ ಮಾಡುವಾಗ ಖಂಡಿತವಾಗಿಯೂ ಹಿರಿಯರು ಇದು ಮೊದಲ ಸ್ಥಾನವನ್ನು ವಹಿಸುತ್ತಾರೆ. ಯಾಕೆಂದರೆ ನಮ್ಮ ಪೂರ್ವಜರಿಂದ ಬಂದಂತಹ ವಿಶ್ವಾಸವನ್ನ ಹಿರಿಯರಾದ ನೀವು ನಿಮ್ಮ ಮಕ್ಕಳಿಗೆ ಒಂದು ವೇಳೆ ಅದನ್ನು ಕೊಡದೇ ಇದ್ದರೆ ಹೇಗೆ ತಾನೇ ಆ ವಿಶ್ವಾಸ ವೃದ್ಧಿಯಾಗಲು ಸಾಧ್ಯ? ನಾವೆಲ್ಲರೂ ಅಂದ್ಕೊಂಡಿರ್ಬೋದು, ಬಲಿಪೂಜೆ ಇದ್ದಾಗ ನಾನು ಪ್ರತಿದಿನ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೆ, ಪ್ರತಿದಿನ ನಾನು ಪರಪ್ರಸಾದದ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಆನ್ಲೈನ್ ಮೂಲಕ ನಾನು ನೋಡುವಾಗ ನಾನು ಹೇಗೆ ತಾನೇ ನನ್ನ ವಿಶ್ವಾಸವನ್ನು ವೃದ್ಧಿಗೊಳಿಸಲು ಸಾಧ್ಯ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡ್ಬೋದು. ಆದ್ಮೇಲೆ ನಾವೆಲ್ಲರೂ ಕೇವಲ ಬಲಿಪೂಜೆಗೆ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ, ಪ್ರಾರ್ಥನೆ ಮಾಡುವಾಗ, ಜ್ಞಾನಸ್ನಾನ ಪಡೆದಾಗ, ದೃಢೀಕರಣ ಸಂಸ್ಕಾರಗಳು, ಇನ್ನಿತರ ಸಂಸ್ಕಾರಗಳು ಪಡೆದಾಗ ನಾನು ವಿಶ್ವಾಸದಲ್ಲಿ ಬೆಳೆಯುತ್ತೇನೆ ಎಂಬುದು ಗ್ಯಾರಂಟಿ ಇಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಆ ವಿಶ್ವಾಸದಲ್ಲಿ ಸಂಪೂರ್ಣ ನಂಬಿಕೆ ಅದು ಬೆಳೆಯಬೇಕು, ಸಂಪೂರ್ಣವಾಗಬೇಕು. ಉದಾಹರಣೆಗೆ ಒಬ್ಬ ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸುತ್ತಾ ಇದ್ದರೆ ಪದೇ ಪದೇ ಆ ಹುಡುಗಿಯನ್ನ ನೋಡಿ ಹೇಳೋದು ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅದಕ್ಕೆ ಹುಡುಗಿಯ ಪ್ರತಿಕ್ರಿಯೆ ಹೇಗಿರುತ್ತದೆ ಅಂದರೆ, ಹೌದು ನಿನ್ನ ಪ್ರೀತಿಯಲ್ಲಿ ನನಗೆ ನಂಬಿಕೆ ಇದೆ, ಆದರೆ ಮದುವೆ ಆಗಲು ಇನ್ನೂ ಸಮಯ ಬಂದಿಲ್ಲ. ಏನಿದೆ ಇದರ ಅರ್ಥ? ಇದರ ಅರ್ಥ ಇಷ್ಟೇ, ನಿನ್ನನ್ನು ನಾನು ನಂಬ್ತೇನೆ, ಆದರೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸ ನನಗೆ ಇಲ್ಲ, ಇನ್ನೂ ಮದುವೆ ಆಗಲು ನಾನು ಸಿದ್ಧರಿಲ್ಲ. ಅಂದರೆ ಅದೇ ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬೋದಿಲ್ಲ, ವಿಶ್ವಾಸಿಸುವುದಿಲ್ಲ. ಹಾಗೆ ಇರುತ್ತದೆ ನಮ್ಮ ವಿಶ್ವಾಸವು ಕೂಡ. ನಾವು ಪ್ರತಿದಿನ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಬಹುದು, ಪ್ರಾರ್ಥನೆಗಳನ್ನು ಹೇಳಬಹುದು, ಆದರೆ ನಮಗೆ ಸಂಪೂರ್ಣ ವಿಶ್ವಾಸವಿದೆಯಾ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿ ನೋಡಬೇಕು. ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬದಲ್ಲಿ ಇರಬೇಕಾದಂಥ ಅತಿ ಮುಖ್ಯ ಅಂಶ, ಇನ್ನೊಂದು ಅಂಶ ಏನೆಂದರೆ ಅದೇ ಪ್ರಾರ್ಥನೆ. ಏನಿದು ಪ್ರಾರ್ಥನೆ? ಹೇಗೆ ತಾನೇ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತೇವೆ ಅಂತ ಪ್ರಶ್ನೆ ಮಾಡಬೇಕು. ಕಾರಣ ಇತ್ತೀಚಿನ ದಿನಗಳಲ್ಲಿ ಇಂದಿನ ಕಾಲದ ಹಾಗೆ ಇಲ್ಲ. ಇಂದಿನ ಕಾಲದಲ್ಲಿ ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿರುವಾಗ ನಮ್ಮ ತಂದೆ ತಾಯಿಯರು ಮಕ್ಕಳೆಲ್ಲರನ್ನ ಒಟ್ಟುಗೂಡಿ ಒಂದು ನಿಗದಿತ ಸಮಯಕ್ಕೆ ಕುಟುಂಬ ಪ್ರಾರ್ಥನೆಯೊಂದಿಗೆ, ಕುಟುಂಬದ ಜಪಸರದೊಂದಿಗೆ ನಮ್ಮ ದಿನವನ್ನು ಮುಕ್ತಾಯಗೊಳಿಸುತ್ತಾ ಇದ್ದೆವು. ಆದರೆ ಈಗ ಏನಾಗ್ತಾ ಇದೆ ಎಂದರೆ, ಟಿವಿಯಲ್ಲಿ ಬರುವ ಪ್ರತಿಯೊಂದು ಸೀರಿಯಲ್ಸ್ ಕುಟುಂಬ ಪ್ರಾರ್ಥನೆಯನ್ನು ಅಳಿಸಿ ಹಾಕಿದೆ. ಒಂದರ ಮೇಲೆ ಒಂದು ಬರುವಂತ ಆ ಧಾರಾವಾಹಿಗಳು, ರಿಯಾಲಿಟಿ ಶೋಗಳು ನಮ್ಮ ಕುಟುಂಬದ ಪ್ರಾರ್ಥನೆಯನ್ನ ಕಡೆಗಣಿಸಿದೆ, ಹೊರ ಹಾಕಿದೆ. ಹೀಗಿರ್ಬೇಕಾದರೆ ಇಂದು ನಾವೆಲ್ಲರೂ ಹೀಗೆ ತಾನೇ ಕುಟುಂಬದ ಪ್ರಾರ್ಥನೆಯನ್ನ ಮಾಡಲು ಸಾಧ್ಯ? ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕು.
ಹೇಗೆ ತಾನೇ ಮತ್ತೊಮ್ಮೆ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಕುಟುಂಬಗಳಲ್ಲಿ ಕಂಡುಕೊಳ್ಳೋದು ಅಂದರೆ ನಾವೆಲ್ಲರೂ ಇದು ತೀರ್ಮಾನಿಸಬೇಕು. ಆ ತೀರ್ಮಾನ ಏನೆಂದರೆ ಪ್ರತಿದಿನ ನಾವೆಲ್ಲರೂ ಒಂದು ಕುಟುಂಬವಾಗಿ ನಾವು ಎಲ್ಲೇ ಇದ್ದರೂ ಕೂಡ ಆ ಒಂದು ಸಮಯಕ್ಕೆ ಒಂದು ಕುಟುಂಬ ಸಮೇತವಾಗಿ ನಾವು ಬರುತ್ತೇವೆ. ಆ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿದ ಮೇಲೆ ಆ ಒಂದು ಸಮಯದಲ್ಲಿ ಟಿವಿಯನ್ನು ಆಫ್ ಮಾಡಬೇಕು, ಫೋನ್ಗಳನ್ನು ಆಫ್ ಮಾಡಬೇಕು. ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನಾವು ಕುಟುಂಬದ ಸದಸ್ಯರೊಂದಿಗೆ ಒಟ್ಟುಗೂಡಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. ಇಂದು ನಮ್ಮ ಪ್ರಾರ್ಥನೆ ಜೀವನ ತುಂಬ ಕಡಿಮೆ ಆಗ್ತಾ ಇದೆ. ಹಲವಾರು ಕಾರಣಗಳು ಇದಕ್ಕೆ ಇದೆ. ಅದರಲ್ಲಿ ಇನ್ನೊಂದು ಕಾರಣ ಏನೆಂದರೆ, ಯಾಕೆ ದೇವರು ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಕಿವಿಗೊಡ್ತಾ ಇಲ್ಲ, ಯಾಕೆ ದೇವರು ನಮಗೆ ಉತ್ತರಿಸಲು ತಡ ಮಾಡುತ್ತಾನೆ ಎಂಬ ಅನೇಕ ಪ್ರಶ್ನೆಗಳು ಇವೆ. ಸಂತ ಯೋಹಾನರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ ಇದೇ ರೀತಿಯ ಒಂದು ಘಟನೆಯನ್ನು ನಾವು ನೋಡ್ಬೋದು. ಯೇಸುವಿನ ಆಪ್ತ ಶಿಷ್ಯರಾದ ಲಾಜರನು ಮರಣವನ್ನ ಹೊಂದಿದ್ದ ಅಥವಾ ಅಸ್ವಸ್ಥನಾಗಿದ್ದ ಸಂದರ್ಭದಲ್ಲಿ ಆ ಮರಿಯ ಮತ್ತು ಮಾರ್ತಳು ಯೇಸುವಿಗೆ ಒಂದು ಸಂದೇಶವನ್ನ ಕಳುಹಿಸುತ್ತಾರೆ. ಆ ಸಂದೇಶವೇನೆಂದರೆ, ಪ್ರಭುವೇ, ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬ ಒಂದು ಸಂದೇಶವನ್ನ ಕಳುಹಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಈ ಸಂದೇಶವನ್ನ ಕೇಳಿಯೂ ಕೂಡ ಅವರು ಇನ್ನೂ 2 ದಿನಗಳು ಅಲ್ಲೇ ಉಳಿದಿದ್ದರು. ಅವರು 2 ದಿನಗಳಾದ ಮೇಲೆ ಅವರು ಬರುವಷ್ಟರಲ್ಲಿ ಲಾಜರನನ್ನ ಸಮಾಧಿ ಮಾಡಿ 4 ದಿನಗಳಾಗಿದ್ದವು. ಪ್ರಭು ಯೇಸು ಕ್ರಿಸ್ತರು ಬೆಥಾನಿಯಕ್ಕೆ ಬರುತ್ತಿದ್ದಾರೆ ಎಂದು ಕೇಳಿದ ತಕ್ಷಣವೇ ಆ ಸಹೋದರಿ ಓಡಿ ಹೋಗಿ ಹೇಳೋದು, ಪ್ರಭುವೇ, ಒಂದು ವೇಳೆ ನೀವೇನಾದರೂ ಇಲ್ಲಿದ್ದರೆ ನನ್ನ ಸಹೋದರನು ಸಾಯ್ತಾ ಇರಲಿಲ್ಲ ಎಂದು ದೂರನ್ನು ನೀಡುತ್ತಾಳೆ. ಆ ಒಂದು ಸಂದರ್ಭವನ್ನ ಆಲೋಚನೆ ಮಾಡಿ ನೋಡಿ. ನಮಗೂ ಕೂಡ ಇದೇ ರೀತಿಯ ಅನುಭವ ನಮ್ಮ ಜೀವನದಲ್ಲಿ ಆಗಿದೆ. ನಮ್ಮ ಪ್ರಾರ್ಥನೆ ಅಂದರೆ, ದೇವರು ನಾನು ಕೇಳಿದ್ದನ್ನ ಕೊಟ್ರೆ, ದೇವರು ನಾನು ಆಲೋಚಿಸಿದ್ದನ್ನ ಅವರು ನೀಡಿದ್ರೆ ಆ ಒಂದು ಪ್ರಾರ್ಥನೆಗೆ ಉತ್ತರವಿದೆ ಅಂತ ನಮಗೆ ಅನಿಸುತ್ತಿದೆ. ಅನೇಕ ಸಂದರ್ಭಗಳಲ್ಲಿ ಯಾಕೆ ನಾವು ಯೋಚಿಸದ್ದೇ ಆಗಬೇಕು, ನಾನು ಅಂದುಕೊಂಡದ್ದೇ ಆಗಬೇಕು, ನಾನು ಪ್ರಾರ್ಥನೆ ಮಾಡಿದ್ದೇ ಆಗಬೇಕು ಅಂತ ಯಾಕೆ ನಾವು ಅಂದ್ಕೊಳ್ತೇವೆ? ಪ್ರಾರ್ಥನೆ ಅಂದ ತಕ್ಷಣ ನಾವು ಕೇವಲ ನಮ್ಮ ಕೋರಿಕೆಗಳನ್ನು ಸುರಿಯುವುದು ಅಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದು. ಪ್ರಭು ಯೇಸು ಕ್ರಿಸ್ತರು ಕೂಡ ಗೆತ್ಸೆಮನೆ ತೋಪಿನಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿದರು. ಪ್ರಭುವೇ, ಸಾಧ್ಯವಾದರೆ ಈ ಕಷ್ಟದ ಕೊಡವನ್ನ ನನ್ನಿಂದ ದೂರ ಮಾಡಿ ಅಂತ ಅವರು ಪ್ರಾರ್ಥಿಸಿದರು. ಆದರೂ ಕೂಡ ಪ್ರಭು ಯೇಸು ಶಿಲುಬೆಯ ಮರಣವನ್ನು ತೂಗಬೇಕಾಯಿತು. ಯಾಕೆ? ದೇವರ ಪುತ್ರನ ಆ ಒಂದು ಪ್ರಾರ್ಥನೆಯನ್ನೇ ದೇವರು ಕೇಳಲಿಲ್ಲವೇ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬಹುದು. ಹೌದು, ಪ್ರಾರ್ಥನೆ ಅಂದ ತಕ್ಷಣ ನಮ್ಮ ಕೋರಿಕೆಗಳು ನಾವು ಅನಿಸಿದ ಹಾಗೆ ಆಗುವುದಲ್ಲ, ಬದಲಾಗಿ ದೇವರು ಸದಾ ನಮ್ಮೊಂದಿಗೆ ಇರುವುದು, ನಮಗೆ ಬೇಕಾದಂತಹ ಶಕ್ತಿಯನ್ನ ನೀಡುವುದೇ ಪ್ರಾರ್ಥನೆ ಆಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, 3ನೇ ಅಂಶ ನಮ್ಮ ಕುಟುಂಬದಲ್ಲಿ ಇರಬೇಕು ಪ್ರೀತಿ. ಪ್ರೀತಿ ಮನುಷ್ಯರಾದ ನಮ್ಮೆಲ್ಲರನ್ನ ಮತ್ತು ದೇವರನ್ನ ಆ ಒಂದು ಒಂಟಿಯಾಗಿ ಮಾಡುವ ಅಸ್ತ್ರವೇ ಪ್ರೀತಿಯಾಗಿದೆ. ದೇವರ ಪ್ರೀತಿಯನ್ನ ಹೇಗೆ ತಾನೇ ನಾನು ಅರ್ಥ ಮಾಡಿಕೊಳ್ಳಬಹುದು ಎಂಬುದಕ್ಕೆ ಇಂದಿನ ಶುಭ ಸಂದೇಶ ಒಂದು ಉತ್ತಮ ಉದಾಹರಣೆ. ಆ ಯುವಕನು ಯೇಸು ಸ್ವಾಮಿಯ ಹತ್ತಿರ ಬಂದು ನಾನು ಏನ್ ಮಾಡಬೇಕು ಅಂತ ಕೇಳ್ತಾನೆ. ಅಥವಾ ಯೇಸು ಕ್ರಿಸ್ತರು ಹೇಳೋದು, ಬೋಧಕರೇ, ಆ ವ್ಯಕ್ತಿಯೊಳಗೆ ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು ಅಂತ. ಅದಕ್ಕೆ ನಿನ್ನ ದೇವರನ್ನ ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. 2ನೇ ಆಜ್ಞೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ದೇವರ ಪ್ರೀತಿಗೆ ಆಳ, ಎತ್ತರ, ಉದ್ದ, ಅಗಲ ಇವೆಲ್ಲವನ್ನ ಮೀರುವಂತ ಪ್ರೀತಿ ಆ ದೇವರ ಪ್ರೀತಿಯಾಗಿದೆ. ದೇವರ ಪ್ರೀತಿ, ನಿಜವಾದ ಪ್ರೀತಿ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮ್ಮೆಲ್ಲರಿಗೋಸ್ಕರ ಅವರು ದಾರಿ ಎರೆದರು. ಅದೇ ನಿಜವಾದ ಪ್ರೀತಿ ಇದೆ. ಇನ್ನು ನಮ್ಮ ಕುಟುಂಬದಲ್ಲಿ ಆ ಪ್ರೀತಿಯನ್ನು ಅನುಭವಿಸುವುದಾದರೂ ಹೇಗೆ ಅಂತ ನಾವು ಪ್ರಶ್ನೆ ಮಾಡಿ ನೋಡುವಾಗ, ಮೊದಲು ಸತಿಪತಿ ಇಡುವ ಒಂದು ಪ್ರೀತಿ. ಎಲ್ಲಿ ನಿಜವಾದ ಪ್ರೀತಿ ಇದೆಯೋ ಅಲ್ಲಿ ಹೆಂಡತಿ
ತಾನು ಹೇಳುವ ನೋವಿನ ಮಾತಿನ ಹಿಂದೆ ಏನಿದೆ ಅಂತ ಗಂಡನ್ನು ತಿಳಿದುಕೊಳ್ಳಲು ಸಾಧ್ಯ. ನಿಜವಾದ ಪ್ರೀತಿ ಇದ್ದರೆ ಗಂಡನ ಮಾತಿಗೆ ಹೆಂಡತಿ ಬೆಲೆ ಕೊಡಲು ಸಾಧ್ಯ. ಯಾವ ಕುಟುಂಬದಲ್ಲಿ ಸತಿ ಪತಿಯರ ನಡುವೆ ನಿಜವಾದ ಪ್ರೀತಿ ಇರುತ್ತದೋ ಅಲ್ಲಿ ಯಾವುದೇ ಮುನಿಸು ಇರುವುದಿಲ್ಲ, ಯಾವುದೇ ಜಗಳ ಇರುವುದಿಲ್ಲ, ಯಾವುದೇ ವಿವಾಹ ವಿಚ್ಛೇದನ ಇರುವುದಿಲ್ಲ. ಪ್ರೀತಿಯೇ ಆ ಒಂದು ವಿವಾಹ ಸಂಬಂಧವನ್ನು ಭದ್ರಪಡಿಸುತ್ತದೆ. ಎರಡನೇದಾಗಿ ತಂದೆ ತಾಯಿ ಮತ್ತು ಮಕ್ಕಳ ನಡುವಿನ ಪ್ರೀತಿ. ಇಂದು ತಂದೆ ತಾಯಿಗಳ ದೂರು ಏನೆಂದರೆ, ಫಾದರ್, ನನ್ನ ಮಗ ಅಥವಾ ಮಗಳು ನಾನು ಹೇಳಿದ ಮಾತನ್ನೇ ಕೇಳುವುದಿಲ್ಲ. ಕಾರಣ ಇಷ್ಟೇ, ಮಕ್ಕಳು ಏನೆಲ್ಲ ಕೇಳುತ್ತಾರೆ ಅದನ್ನು ತಂದೆ ತಾಯಿಗಳು ಕೊಡುವ ವಸ್ತುವಾಗಿ ಮಾರ್ಪಟ್ಟಿದ್ದಾರೆ ಹೊರತು ಆ ಪ್ರೀತಿಯನ್ನು ಅವರಿಗೆ ತೋರಿಸುತ್ತಾ ಇಲ್ಲ. ಮಕ್ಕಳು ಕೇಳಿದ್ದೆಲ್ಲವನ್ನ ಕೊಡುವಾಗ ಮಕ್ಕಳು ಏನಂತ ಅರ್ಥ ಮಾಡಿಕೊಳ್ಬೇಕು ತಂದೆ ತಾಯಿಗಳನ್ನ ಅಷ್ಟೇ. ಅವರ ನಡುವೆ ಪ್ರೀತಿ ಇಲ್ಲದ ಕಾರಣ ಅವರು ಕೇಳಿದ್ದೆಲ್ಲವನ್ನ ಕೊಡುತ್ತಾರೆ, ಹಾಗೂ ಅವರು ಬರೀ ATM ಕಾರ್ಡ್ಗಳಂತೆ ಹಾಕ್ತಾರೆ ಅಷ್ಟೇ. ಮೂರನೇದಾಗಿ, ಮಕ್ಕಳು ಬೆಳೆಯುತ್ತಾ ಇದ್ದಂತೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಒಂದೇ ಸೂರ್ಯನ ಅಡಿಯಲ್ಲಿ ಜೀವಿಸಿ ಬೆಳೆದು ದೊಡ್ಡವರಾದಾಗ ಆ ಪರಸ್ಪರ ನಡುವೆ ಕಿತ್ತಾಟ, ಅಸೂಯೆ ಇವುಗಳು ಉಂಟಾಗುತ್ತದೆ. ಕಾರಣ ಇಷ್ಟೇ, ಅವರ ನಡುವೆ ಪ್ರೀತಿ ಮಾಯವಾಗಿದೆ. ಇದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾಲ್ಕನೇದಾಗಿ ನಮ್ಮ ಕುಟುಂಬದಲ್ಲಿ ಬೇಕು ಪರಸ್ಪರ ಸಹಕಾರ ಮತ್ತು ಹೊಂದಾಣಿಕೆ. ವೈವಾಹಿಕ ಜೀವನಕ್ಕೆ ಕಾಲಿಡುವ ನವ ದಂಪತಿಗಳಿಗೆ ಎದುರಾಗುವ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಇವೆ. ಆ ಸಮಸ್ಯೆಗಳಲ್ಲಿ ಹೊಂದಾಣಿಕೆ ಒಂದು ಶ್ರೇಷ್ಠವಾದದ್ದು. ಕಾರಣ ಹೊಸದಾಗಿ ಬಂದಂಥ ಆ ನವ ದಂಪತಿಗಳಿಗೆ ಎದುರಾಗುವ ಸಮಸ್ಯೆಗಳಿಗೆ ಮೂಲ ಸೂತ್ರಧಾರಿಗಳೆಂದರೆ ಅತ್ತೆ ಮತ್ತು ಮಾವ ಅಂದರೆ ತಪ್ಪು ಇಲ್ಲ. ಕಾರಣ ಈ ಅತ್ತೆಗೆ ತನ್ನ ಮಗ ಅಂದರೆ ತುಂಬ ಜೀವ. ಕಾರಣ ಆಕೆ ಆ ಮಗನನ್ನ 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಮದುವೆಯಾದ ತಕ್ಷಣ ಎಲ್ಲಿ ತನ್ನ ಹೆಂಡತಿಯ ಮಾತನ್ನ ಕೇಳಿ ನನ್ನ ತಿರಸ್ಕರಿಸುವನೇ ಎಂಬ ಒಂದು ಭಯ. ಈ ಕಾರಣಕ್ಕಾಗಿ ಮೊದಲು ಅತ್ತೆಯ ಭಯವನ್ನ ಸೊಸೆಯಾದವರು ತಿಳಿದುಕೊಳ್ಳಬೇಕು. ಏನಿದೆ ಆ ಒಂದು ಭಯ? ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅನೇಕ ಸಂದರ್ಭಗಳಲ್ಲಿ ಸೊಸೆಯರು ಹೇಳೋದು, ನನ್ನ ಸ್ವಂತ ಮನೆಯಲ್ಲೂ ಕೂಡ ನನ್ನ ತಂದೆ ತಾಯಿಗಳು ಇಷ್ಟರ ಮಟ್ಟಿಗೆ ನನ್ನನ್ನು ನೋಡ್ಕೊಳ್ತಾ ಇರಲಿಲ್ಲ, ಆದರೆ ನನ್ನ ಅತ್ತೆಯ ಮನೆಯಲ್ಲಿ, ಮಾವನ ಮನೆಯಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಎಂಬುದು ಎಷ್ಟೋ ಸತ್ಯ. ನಾವು ಒಬ್ಬರನ್ನೊಬ್ಬರು ಪರಸ್ಪರ ದೂರುವ ಬದಲು ನಾವು ಹೇಗೆ ಪರಸ್ಪರ ಹೊಂದಾಣಿಕೆ ಸಹಕಾರವನ್ನ ಮಾಡಿಕೊಳ್ಬೇಕು ಎಂಬುದನ್ನ ನಾವು ತಿಳಿದುಕೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಮದುವೆಯಾದಂಥ ತಕ್ಷಣವೇ ನವ ದಂಪತಿಗಳು ಹೇಗಾದರೂ ಮಾಡಿ ತಂದೆ ತಾಯಿಗಳನ್ನ ಬಿಟ್ಟು ನಾನು ಸ್ವತಂತ್ರರಾಗಿ ಜೀವಿಸಬೇಕು ಅಂತ ಆಲೋಚನೆಯನ್ನ ಮಾಡ್ತಾರೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಆದರೂ ಕೂಡ ವಯಸ್ಸಾದ ತಂದೆ ತಾಯಿಗಳಿಗೆ ಬೇಕಾಗಿರುವುದು ಕಾರು, ಬಂಗ್ಲೆ, ಆಸ್ತಿ ಇನ್ನಿತರರು ಅಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ಅವರಿಗೆ ಬೇಕು ಮಕ್ಕಳ ಪ್ರೀತಿ, ವಾತ್ಸಲ್ಯ. ಇಂದಿನ ರಾಜಕಾರಣಿಗಳು ನಮ್ಮೆಲ್ಲರಿಗೂ ಹೇಳುವುದುಂಟು, ಹೊಸ ಭಾರತ ಜನಿಸಿದೆ. ಏನಿದು ಹೊಸ ಭಾರತ ಇತ್ತೀಚಿನ ದಿನಗಳಲ್ಲಿ ಜನಿಸಿದೆ ಅಂದರೆ, 2 ವರ್ಷಗಳ ಹಿಂದೆ ಒಂದು ಘಟನೆ ಈ ರೀತಿ ನಡೆಯಿತು ಆದ್ಮೇಲೆ. ಈ ಘಟನೆ ಮುಂಬೈಯಲ್ಲಿ ನಡೆದದ್ದು. ಆ ಘಟನೆ ಏನೆಂದರೆ, ಮಗನು ಹೊರದೇಶದಲ್ಲಿ ಇದ್ದ. ಹೊರದೇಶದಲ್ಲಿ ಇರುವಾಗ ಹಾಗಾಗಿ ತಾಯಿಗೆ ಫೋನಿನ ಮೂಲಕ ಮಾತನಾಡ್ತಾ ಇದ್ದ. ಮಾತನಾಡುವಾಗ ಎಲ್ಲ ವ್ಯವಹಾರಗಳನ್ನ ಈ ಆನ್ಲೈನ್ ಮೂಲಕವೇ ಮಾಡ್ತಾ ಇದ್ದ. ಉದಾಹರಣೆಗೆ ಒಂದು ಸಿಲಿಂಡರ್ ಗ್ಯಾಸ್ ಪೇಮೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇನ್ನಿತರ ವ್ಯವಹಾರಗಳನ್ನು ಆನ್ಲೈನ್ ಮೂಲಕವೇ ಮಾಡ್ತಾ ಇದ್ದ. ಈತನು ಮನೆಗೆ ಬಂದು ತುಂಬ ವರ್ಷಗಳಾಗಿದ್ದವು. ತಾಯಿ ಪದೇ ಪದೇ ಹೇಳ್ತಾ ಇದ್ದಳು, ಮಗನೇ ಬೇಗ ಮನೆಗೆ ಬಾ ಅಂತ ಕರೀತಾ ಇದ್ದಳು. ಇದನ್ನ ಕೇಳಿ ಕೇಳಿ ಮಗನು ಬೇಸತ್ತುಕೊಂಡು ತಾಯಿಗೆ ಫೋನ್ ಮಾಡೋದನ್ನೇ ಬಿಟ್ಬಿಟ್ನಂತೆ. ಏನಾಯ್ತು? ಕೆಲವು ತಿಂಗಳುಗಳ ನಂತರ ಅವನು ಹೇಗೆ ಹಿಂದಿನಿಂದ ಮಾಡಿಕೊಂಡು ಬರುತ್ತಿದ್ದೋ ಅದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದ. ಕೆಲವು ತಿಂಗಳಾದ ನಂತರ ಮನೆಗೆ ಹೋಗ್ಬೇಕು ಅನ್ನುವ ಮನಸ್ಸು ಬಂದು ಮನೆಗೆ ಬಂದು ನೋಡಿದ್ರೆ ಏನು ಆಶ್ಚರ್ಯ, ಅವನ
ಜೀವಕ್ಕೆ ಒಂದು ರೀತಿಯ ಶಾಕ್ ಆಯಿತು. ಕಾರಣ ಆಕೆ ಮಲಗಿದ್ದಲ್ಲೇ ಮೂಳೆ ಆಗಿದ್ದಳು, ಅಂದರೆ ಸತ್ತು ಅನೇಕ ದಿನಗಳಾಗಿದ್ದವು. ಇದನ್ನು ನೋಡಿದ್ದೇ ಆಶ್ಚರ್ಯ ಆಯಿತು, ಆಘಾತ ಆಯಿತು. ಕಾರಣ ಇಲ್ಲಿಯ ತನಕ ಆನ್ಲೈನ್ನಲ್ಲೇ ಎಲ್ಲನೂ ಮಾಡುತ್ತಿದ್ದಂಥ ವ್ಯಕ್ತಿ ಒಂದು ಫೋನ್ ಮಾಡಿ ಕೂಡ ಹೇಗಿದ್ದೀರಾ ಅಂತ ಕೇಳಿಲ್ಲ, ಮಾತನಾಡುವುದನ್ನೇ ಬಿಟ್ಟಿದ್ದ. ಆದ್ಮೇಲೆ ಇದಕ್ಕಿಂತಲೂ ಮಿಗಿಲಾಗಿ ನಾವೆಲ್ಲರೂ ಕೇಳುವ ಪ್ರಶ್ನೆ, ಈ ವ್ಯಕ್ತಿ ಮಹಿಳೆಯು 10ನೇ ಮಹಡಿಯಲ್ಲಿ ಇದ್ದಳು, ಯಾಕೆ ಸುತ್ತಮುತ್ತ ಇರುವಂಥವರಿಗೆ ಆಕೆ ಸತ್ತಿದ್ದರೂ ಕೂಡ ತಿಳಿದಿಲ್ಲ? ಯಾಕೆ ಯಾರು ಕೂಡ ಎಲ್ಲಿದ್ದಾಳೆ ಆ ವ್ಯಕ್ತಿ ಅಂತ ವಿಚಾರಿಸಲಿಲ್ಲ? ಇದಕ್ಕೆ ಕಾರಣ ಇಷ್ಟೇ, ನಾವೆಲ್ಲರೂ ಏನೇ ಬೇಕಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ID ಕಾರ್ಡ್ಸ್ ಡಿಜಿಟಲ್ ಆಗಿವೆ, ಪ್ರತಿಯೊಂದು ಕಂಪ್ಯೂಟರೈಸ್ ಆಗಿದೆ. ಆದರೆ ಮಾನವ ಸಂಬಂಧಗಳನ್ನೇ ನಾವು ಮರೆಯುತ್ತಾ ಇದ್ದೇವೆ. ಹೀಗಿರ್ಬೇಕಾದರೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿ ನೋಡಬೇಕು. ಒಂದು ಸಂಬಂಧಕ್ಕೆ ನಾವು ಪ್ರಾಮುಖ್ಯತೆಯನ್ನು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೇವೆ? ಒಂದು ಪ್ಲಾಸ್ಟಿಕ್ ಕಾರ್ಡ್ಗೆ ನಾವು ಕೊಡುವಂಥ ಬೆಲೆಯನ್ನು ಕೂಡ ಇಂದು ನಾವು ಮನುಷ್ಯರಿಗೆ ನಾವು ಕೊಡ್ತಾ ಇಲ್ಲ. ಯಾಕೆ? ಅದಕ್ಕೆ ಹಲವಾರು ಕಾರಣಗಳಿವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಂಬಂಧವೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೊನೆಯದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕುಟುಂಬದಲ್ಲಿ ಪರಸ್ಪರ ಹೊಂದಾಣಿಕೆ ಸಹಕಾರ ತುಂಬ ಅಗತ್ಯವಾದುದು. ಈ ಒಂದು ಘಟನೆಯನ್ನು ಕೇಳಿ, 19ನೇ ಶತಮಾನ ಇಂಗ್ಲೆಂಡ್ನಲ್ಲಿ ದಂಪತಿಗಳು ಇದ್ದರು. ಪತಿಗೆ ಸರ್ಕಾರಿ ನೌಕರಿಯಲ್ಲಿ ಇದ್ದ. ಒಂದು ದಿನ ಆತ ಕೆಲಸದಿಂದ ಮಧ್ಯಾಹ್ನದಲ್ಲೇ ವಾಪಸ್ಸಾದ. ಇದನ್ನು ನೋಡಿ ಹೆಂಡತಿಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಮಧ್ಯಾಹ್ನದ ವೇಳೆಯಲ್ಲೇ ಮನೆಗೆ ಬಂದಿದ್ದಾರೆ ಎಂದು ತಿಳಿಯದೆ ಆತ ಆಕಾಶವೇ ತನ್ನ ಮನೆ ಮೇಲೆ ಬಿದ್ದಂತೆ ಅವನಿಗೆ ಕಾಣಿಸುತ್ತಾ ಇತ್ತು. ಅವನ ಮುಖ ಒಂದು ರೀತಿ ಕಳೆ ಇತ್ತು. ಆ ಸಂದರ್ಭದಲ್ಲಿ ಹೆಂಡತಿ ಆತನನ್ನು ಮೂದಿಸಲಿಲ್ಲ, ಏನೋ ಕೇಳಲಿಲ್ಲ. ಬದಲಾಗಿ ಆತ ಹೇಳಿದ, ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಏನೋ ಒಂದು ಮಾತಾಡಲಿಲ್ಲ. ಪರವಾಗಿಲ್ಲ ರೀ, ಯೋಚನೆ ಮಾಡಬೇಡಿ ಅಂತ ಹೇಳಿ ಅವರು ಕೊಠಡಿಗೆ ಹೋಗಿ ಒಂದು ಕಾಗದ ಮತ್ತು ಪೆನ್ನನ್ನು ಅವರ ಕೈಗೆ ಕೊಟ್ಟರು. ಅನೇಕ ದಿನಗಳಿಂದ ನೀವು ಹೇಳ್ತಾ ಇದ್ದೀರಿ ನನ್ನ ಜೊತೆ ಕಾದಂಬರಿ ಬರೆಯಲು ಸಮಯವೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗ ನಿಮಗೆ ಸಮಯವಿದೆ, ತಗೊಳ್ಳಿ, ನಿಮಗೆ ಬೇಕಾದಂಥ ಕಾದಂಬರಿಯನ್ನು ಬರೆಯಿರಿ ಅಂತ ಹೇಳಿದರು. ಆದರೂ ಕೂಡ ಪತಿಗೆ ಒಂದು ರೀತಿಯ ಪ್ರಶ್ನೆ, ಕಾದಂಬರಿ ಬರೆಯೋಕ್ಕೇನೋ ಸಮಯವಿದೆ, ಆದರೆ ನನ್ನ ಕುಟುಂಬವನ್ನು ಹೇಗೆ ತಾನೇ ನಾನು ನಡೆಸಲಿ ಅಂತ ಪ್ರಶ್ನೆ ಮಾಡುವಾಗ ಹೆಂಡತಿ ಹೇಳಿದ ಮಾತು ನೋಡಿ, ಪ್ರತಿ ಸಲ ಕುಟುಂಬ ನಡೆಸುವ ಉದ್ದೇಶಕ್ಕಾಗಿ ಹಣವನ್ನು ಕೊಡ್ತಾ ಇದ್ರಿ, ಆದರೆ ಇಂದು ಕೂಡ ನೀವು ಲೆಕ್ಕವನ್ನು ಕೇಳಲಿಲ್ಲ. ಇನ್ನು 6 ತಿಂಗಳು ನಿಭಾಯಿಸುವಷ್ಟು ಹಣ ನನ್ನ ಹತ್ರ ಇದೆ, ನಾನು ಕೂಡಿಟ್ಟಿದ್ದೇನೆ, ಅದೇ ಸಾಕು ನಮ್ಮ ಕುಟುಂಬವನ್ನು ನಡೆಸಲು. ನೀವು ನಿಮ್ಮಷ್ಟಕ್ಕೆ ನೀವು ಕಾದಂಬರಿಯನ್ನು ಬರೀರಿ ಅಂತ ಪ್ರೋತ್ಸಾಹ ಮಾಡಿದಳು. ಆಗ ದ ಸ್ಕಾರ್ಲೆಟ್ ಲೆಟರ್ ಎಂಬ ಒಂದು ಕಾದಂಬರಿ ಪ್ರಕಟವಾಯಿತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನತಾನಿಯಲ್ ಹಾಥೋರ್ನ್. ಆದ್ಮೇಲೆ ಒಂದು ವೇಳೆ ಆಲೋಚನೆ ಮಾಡಿ ನೋಡಿ, ಈ ಪತ್ನಿಯು ಒಂದು ವೇಳೆ ಆ ಒಂದು ಪ್ರೋತ್ಸಾಹ ನೀಡದಿದ್ದರೆ ಹೇಗೆ ತಾನೇ ಈ ಒಬ್ಬ ವ್ಯಕ್ತಿ ಇಂಥ ಒಂದು ಅಂತಸ್ತನ್ನು ಸೇರಲು ಸಾಧ್ಯ ಆಗ್ತಾ ಇತ್ತು? ಆಕೆ ಮೂಲಿಸಲಿಲ್ಲ, ಆಕೆ ಬೈಯಲಿಲ್ಲ, ಏನು ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ಕೇಳಿದಂಥದ್ದು ಒಂದು ಪ್ರೋತ್ಸಾಹ ಅಷ್ಟೇ. ಅದೇ ಬೇಕು ಇದು ನಮ್ಮ ಕುಟುಂಬಗಳಲ್ಲಿ ಪರಸ್ಪರ ಸಹಕಾರ, ಹೊಂದಾಣಿಕೆ. ಇದು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿ ನೋಡೋಣ. ಈ ಹಬ್ಬವನ್ನು ಆಚರಿಸುವಾಗ ಎಷ್ಟರ ಮಟ್ಟಿಗೆ ನಾವು ಪರಸ್ಪರ ಹೊಂದಾಣಿಕೆಯಿಂದ, ಪರಸ್ಪರ ಸಹಕಾರದಿಂದ ನಮ್ಮ ಕುಟುಂಬ ಜೀವನವನ್ನು ನಾವು ನಡೆಸುತ್ತಾ ಇದ್ದೇವೆ? ಕ್ರೈಸ್ತ ಕುಟುಂಬಗಳಾದ ನಮ್ಮ ಕುಟುಂಬಗಳಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ವಿಶ್ವಾಸದಲ್ಲಿ ನಮ್ಮ ಮಕ್ಕಳನ್ನು ನಡೆಸುತ್ತಾ ಇದ್ದೇವೆ? ಇಂದು ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಂದಲೇ ಸಾಕಷ್ಟು ನೋವನ್ನು ಅನುಭವಿಸುತ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳದೆ, ಅವರು ಹೇಳಿದಂತೆ ನಡೆಯದೆ ಇಂದು ತಂದೆ ತಾಯಿಯರಿಗೆ ನೋವನ್ನು ಉಂಟು ಮಾಡುತ್ತಾ ಇದ್ದಾರೆ. ಇದು ನಾವು ಆಚರಿಸುವ ಈ ಹಬ್ಬ ನಮಗೆ ಒಂದು ಆದರ್ಶ ಆಗಬೇಕು.
ನಮ್ಮೆಲ್ಲರಿಗೂ ಒಂದು ರೀತಿಯ ಪ್ರೇರಣೆ ಆಗಬೇಕು. ಯಾಕೆಂದರೆ ಪ್ರತಿಯೊಬ್ಬ ಸಂತರು ಕೂಡ ಒಂದು ಕುಟುಂಬ ಜೀವನವನ್ನು ಜೀವಿಸಿದರು, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದರು, ಅದರೊಂದಿಗೆ ಅವರ ವಿಶ್ವಾಸದಲ್ಲಿ ಬೆಳೆದರು, ಪ್ರೀತಿಯಲ್ಲಿ ಬೆಳೆದರು. ಅದೇ ರೀತಿ ನಾವು ಕೂಡ ಸಂತ 10ನೇ ಭಕ್ತಿನಾಥರ ಆದರ್ಶದಿಂದ ನಮ್ಮ ಕುಟುಂಬಗಳಲ್ಲಿ ಈ ವಿಶ್ವಾಸದಲ್ಲಿ ಬೆಳೆಯಲು ಹಾಗೂ ಪ್ರೀತಿಯಲ್ಲಿ ಬೆಳೆಯಲು ಬೇಕಾದ ಕೃಪೆಗಾಗಿ ಸಂತ 10ನೇ ಭಕ್ತಿನಾಥರ ಮುಖಾಂತರ ಪ್ರಾರ್ಥಿಸೋಣ. ಆಮೇಲೆ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ಬಲಿ ಕಾಣಿಕೆಗಳನ್ನು ಕರುಣೆಯಿಂದ ಸ್ವೀಕರಿಸಿರಿ. ವಿಶ್ವಗುರು ಸಂತ ಪಯಸವರ ಬೋಧನೆಗೆ ಅನುಸಾರವಾಗಿ ಈ ದೈವಿಕ ರಹಸ್ಯಗಳನ್ನು ನಾವು ಪ್ರಾಮಾಣಿಕ ಗೌರವದಿಂದ ಆಚರಿಸುವಂತೆಯೂ ಅವುಗಳನ್ನು ವಿಶ್ವಾಸ ಭಾವದಿಂದ ಸ್ವೀಕರಿಸುವಂತೆಯೂ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನೂ ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೀವಿ. ಪೂಜನೆ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಿಂದ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರತಿಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವ ಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಸಂತ 10ನೇ ಭಕ್ತಿನಾಥರೊಂದಿಗೂ ಸಕಲ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತತೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರದಿಂದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಶಿಕ್ಷಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿ. ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೀವಿ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೀವಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾಪನಲ್ಲ, ಆದರೆ ತಾವೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮ್ಮನ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ ನಮ್ಮನ್ನು ಕಾಪಾಡಿ. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಬಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. La 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 la
ಆತ್ಮೀಯರೇ, ನಮ್ಮ ಮಹೋತ್ಸವದ ತ್ರಿದಿನಗಳ ದ್ವಿತೀಯ ದಿನದ ಆಚರಣೆಯನ್ನು ನಾವು ಸಮಾಪ್ತಿಗೆ ತಂದಿದ್ದೇವೆ. ಮುಂದುವರೆದು ನಿಮ್ಮ ಸಹಕಾರ, ಪ್ರಾರ್ಥನೆ ಹಾಗೂ ನಿಮ್ಮ ದೇವಿಗೆ ನಮಗೆ ಮುಂದುವರಿದಿದೆ. ಇಂದು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮಗೋಸ್ಕರ ಬಲಿಪೂಜೆಯನ್ನು ಸಮರ್ಪಿಸಿ ಉತ್ತಮ ಪ್ರಬೋಧನೆಯನ್ನು ನೀಡಲು ಬಂದ ಅತಿ ವಂದನೀಯ ಸ್ವಾಮಿ ಸಿಲ್ವೆ ಮತ್ತು ರಕ್ಷಕರ ಸಭೆಯ ಶ್ರೇಷ್ಠ ಗುರುಗಳು ಇವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ನಾಳೆ 7 ಗಂಟೆಗೆ ವಂದನೀಯ ಸ್ವಾಮಿ ಸಿರಿಲ್ ವಿಕ್ಟರ್ ಜೋಸೆಫ್ ಪಾಲನಾ ಭವನದ ನಿರ್ದೇಶಕರಿಂದ ದಿವ್ಯ ಬಲಿ ಪೂಜೆ ಹಾಗೂ ಪ್ರಬೋಧನೆ ಹಾಗೂ ಭಾನುವಾರ ಪರಮ ಪೂಜ್ಯ ಪೀಟರ್ ಮಚಾಳವರ ಮಹಾಧರ್ಮಾಧ್ಯಕ್ಷರಿಂದ ಬಲಿಪೂಜೆ ಹಾಗೂ ಪ್ರಬೋಧನೆ. ಇವೆಲ್ಲದರಲ್ಲಿ ಭಾಗಿಯಾಗಿ ಆಧ್ಯಾತ್ಮಿಕ ಲಾಭವನ್ನು ಪಡೆದುಕೊಳ್ಳಿ. ಹಾಗೂ ಅತ್ಯಂತ ಮುಖ್ಯವಾಗಿ ನಿಮ್ಮ ಪ್ರಾಯೋಜಕ ಸ್ಪಾನ್ಸರ್ಶಿಪ್ ಅನ್ನು ಆಹ್ವಾನಿಸುತ್ತೇವೆ. ಸ್ಪಾನ್ಸರ್ ಮಾಡಲು ಇಚ್ಛಿಸುವವರು ಉಸ್ತುವಾರಿ ವಹಿಸುವ ಬರ್ಕ್ಯೋಮ್ ಮತ್ತು ತಂಡದವರು ಹಾಗೂ ವಿಚಾರಣೆ ಗುರುಗಳ ಬಳಿ ನಿಮ್ಮ ದೇಣಿಗೆಯನ್ನು ಸಮರ್ಪಿಸಿಕೊಳ್ಳಬಹುದು. ಹಾಗೂ ನಾಳೆ ಮತ್ತು ನಾಡಿದ್ದು ಬಲಿಪೂಜೆಯನ್ನು ಸಮರ್ಪಿಸಲು ಇಚ್ಛಿಸುವವರು ನಿಮ್ಮ ಅಭಿಪ್ರಾಯಗಳೊಂದಿಗೆ 1,000 ರೂಪಾಯಿಯನ್ನು ಧರ್ಮ ಕೇಂದ್ರದ ಗುರುಗಳ ಬಳಿ ನೀಡಬೇಕು. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ವಿಶ್ವವನ್ನು ಸಂತ ಪಯಸವರ ಸ್ಮರಣೆಯನ್ನು ಆಚರಿಸುತ್ತಾ ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಂಡಿದ್ದೇವೆ. ಇದರ ಶಕ್ತಿಯಿಂದ ನಾವು ವಿಶ್ವಾಸದಲ್ಲಿ ದೃಢರಾಗಿಯೂ ನಿಮ್ಮ ಪ್ರೀತಿಯಲ್ಲಿ ಏಕ ಮನಸ್ಸುಳ್ಳವರಾಗಿಯೂ ಇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮ ಮೇಲೆ ಇಳಿದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ.
ಪಡೆದ ಸಂತರೇ ದೈವ ವಾಕ್ಯವನ್ನು ಸಾರಿಸಿರಿ ದೈವ ಪ್ರೀತಿ ಪಡೆದ ಸಂತರೇ ದೈವ ವಾಕ್ಯವನ್ನು ಸಾರಿಸಿರಿ ನೀವು ನಡೆದ ಹಾದಿಯಲ್ಲಿ ನಮ್ಮ ಬೆಳೆಸಿರಿ ಪ್ರಿಯ ಸಂತರೇ ನೀವು ನಡೆದ ಹಾದಿಯಲ್ಲಿ ನಮ್ಮ ಬೆಳೆಸಿರಿ ಪ್ರಿಯ ಸಂತರೇ ಕ್ರಿಸ್ತನಲ್ಲಿ ಪ್ರೀತಿಯನ್ನು ಅಧಿಕಗೊಳಿಸಿರಿ ಅಧಿಕಗೊಳಿಸಿರಿ ಕ್ರಿಸ್ತನಲ್ಲಿ ಪ್ರೀತಿಯನ್ನು ಅಧಿಕಗೊಳಿಸಿರಿ ಅಧಿಕಗೊಳಿಸಿರಿ ಹತ್ತನೇ ಭಕ್ತಿಯಾದರೆ ನಮ್ಮಯ ರಾಮನ ಪೋಷಕರೇ ಹತ್ತನೇ ಭಕ್ತಿಯಾದರೆ ನಮ್ಮಯ ರಾಮನ ಪೋಷಕರೇ ನಮಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸಿ ನಮಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸಿ ನಮಗಾಗಿ